ಬಂಧುಗಳೇ ನಮಸ್ಕಾರ. ಹೇಗಿದ್ದೀರಿ ಎಲ್ರು? ಬಂಧುಗಳೇ, ನಮ್ಮದು ಸ್ವಾರ್ಥಿಗಳ ಪ್ರಪಂಚ. ನಾವೆಲ್ಲರೂ ಕೂಡ ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ, ನಾವು ಚೆನ್ನಾಗಿದ್ರೆ ಸಾಕು, ಸಮಾಜ ಹೇಗೆ ಬೇಕಾದ್ರೂ ಹಾಳಾಗಿ ಹೋಗ್ಲಿ, ನಾವು ಮಾತ್ರ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರ ಕಷ್ಟ ಬೇರೆಯವರ ಸಮಸ್ಯೆ ನಮಗೆ ಯಾಕೆ ಅಂತ ನಮ್ಮಲ್ಲಿ ಬಹುತೇಕರು ಯೋಚನೆ ಮಾಡ್ತೀವಿ. ಆದ್ರೆ ಒಂದಷ್ಟು ಮಂದಿ ಮಾತ್ರ ಅದಕ್ಕೆ ಅಪವಾದ ಎನ್ನುವ ರೀತಿಯಲ್ಲಿ ಇರ್ತಾರೆ. ನಾವು ಚೆನ್ನಾಗಿರ್ಬೇಕು, ಜೊತೆಗೆ ಈ ಸಮಾಜವೂ ಕೂಡ ಚೆನ್ನಾಗಿರ್ಬೇಕು ಅಂತ ಯೋಚಿಸ್ತಾರೆ. ಅಂತಹ ಗುಣವನ್ನ ಬೆಳೆಸ್ಕೊಂಡು ನಿಸ್ವಾರ್ಥವಾಗಿ ಈ ಸಮಾಜದ ಸೇವೆಯನ್ನ ಸಲ್ಲಿಸ್ತಾರೆ. ಬಂಧುಗಳೇ, ನಾವು ಎಂತೆಂಥವ್ರನ್ನೋ ಫೇಮಸ್ ಮಾಡಿಬಿಡ್ತೀವಿ. ಈ ಸೋಷಿಯಲ್ ಮೀಡಿಯಾ ವೇದಿಕೆ ಅಥವಾ ಬೇರೆ ಬೇರೆ ವೇದಿಕೆಯಲ್ಲಿ ಯಾರ್ಯಾರಿಗೋ ಪ್ರಖ್ಯಾತಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಅವ್ರನ್ನ ಸೆಲೆಬ್ರಿಟಿಗಳು ಅಂತ ಹೇಳಿ ಅಟ್ಟಕ್ಕೇರಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ. ಆದ್ರೆ ನಿಜವಾಗ್ಲೂ ಪ್ರಖ್ಯಾತಿ ಪಡಿಬೇಕಾದಂಥವ್ರು ಅಥವಾ ನಿಜವಾದಂತ ಸಮಾಜದ ಸೆಲೆಬ್ರಿಟಿಗಳು ಯಾರು ಅಂದ್ರೆ ಇಂಥವ್ರು. ಯಾರಂದ್ರೆ ಈ ಸಮಾಜದ ಬಗ್ಗೆ ನಿಸ್ವಾರ್ಥವಾಗಿ ಯೋಚನೆ ಮಾಡುವಂಥವ್ರು, ನಿಸ್ವಾರ್ಥವಾಗಿ ಸಮಾಜದ ಸೇವೆ ಸಲ್ಲಿಸುವಂಥವ್ರು. ಅಂತಹ ಓರ್ವ ಸೆಲೆಬ್ರಿಟಿ ಕಾರಣಕ್ಕಾಗಿ ಈ ರೀತಿಯಾಗಿ ಸಮಾಜದ ಕುರಿತಾಗಿ ಯೋಚನೆ ಮಾಡ್ತಿದ್ದಾರೆ ಅಥವಾ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹಣ ಹೇಗ್ ಬರುತ್ತೆ, ಈ ರೀತಿಯಾಗಿ ನಿಮ್ಮಲ್ಲಿ ಒಂದಷ್ಟು ಮಂದಿ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ನಾವು ಹೆಚ್ಚೆಚ್ಚು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು ಅಥವಾ ಇಂಥವರ ಬಗ್ಗೆ ಹೆಚ್ಚೆಚ್ಚಾಗಿ ಮಾತಾಡಬೇಕು. ಯಾಕಂದ್ರೆ ಸದಾ ಕಾಲ ನಾವು ಒಂದಷ್ಟು ನೆಗೆಟಿವ್ ವಿಚಾರಗಳನ್ನ ಯೋಚಿಸ್ತಾ ಇರ್ತೀವಿ, ನೆಗೆಟಿವ್ ಸಂಗತಿಗಳ ಬಗ್ಗೆ ಚರ್ಚೆ ಮಾಡ್ತಿರ್ತೀವಿ. ಇಂತಹ ಪಾಸಿಟಿವ್ ವಿಚಾರಗಳು ಹೆಚ್ಚೆಚ್ಚು ಚರ್ಚೆ ಆದಾಗ ನಮ್ಮ ಮನಸ್ಸಲ್ಲೂ ಕೂಡ ಒಂದು ಪಾಸಿಟಿವಿಟಿ ಮೂಡುತ್ತೆ. ಜೊತೆಗೆ ನಮ್ಮಲ್ಲಿ ಒಂದಷ್ಟು ಮಂದಿ ಇನ್ಸ್ಪೈರ್ ಕೂಡ ಆಗಬಹುದು. ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸುವಂತಹ ಕೆಲಸ, ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಯನ್ನ ಅಭಿವೃದ್ಧಿಪಡಿಸುವಂತ ಕೆಲಸ. ಇತ್ತೀಚೆಗೆ ಆ ಕೆಲಸದ ವ್ಯಾಪ್ತಿ ಇನ್ನಷ್ಟು ಜಾಸ್ತಿ ಆಗಿದೆ. ಬಂಧುಗಳೇ, ಈ ಕಾರಣಕ್ಕಾಗಿ ಇವರ ವಿಚಾರವನ್ನ ನಾನು ನಿಮ್ಮ ಮುಂದೆ ಇಟ್ಟೆ. ಒಂದಷ್ಟು ಮಂದಿಗೆ ಇನ್ಸ್ಪೈರ್ ಆಗ್ಲಿ ಎನ್ನುವ ಕಾರಣಕ್ಕಾಗಿ. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ನಮ್ಮಲ್ಲಿ ಬಹುತೇಕರೆಲ್ಲರೂ ಕೂಡ ನಮ್ಮ ಬಗ್ಗೆ ಯೋಚನೆ ಮಾಡ್ತೀವಿ. ನಮ್ದೊಂಥರ ಸ್ವಾರ್ಥದ ಜಗತ್ತು. ನಾವು ಮಾತ್ರ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರ ಬಗ್ಗೆ ನಾವು ಯೋಚನೆ ಯಾಕೆ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಿ. ಆದ್ರೆ ಅದರ ನಡುವೆ ಇಂಥವರೆಲ್ಲರೂ ಕೂಡ ಇದ್ದಾರಲ್ಲ, ಇದು ಬಹಳ ವಿಶೇಷವಾದಂತಹ ವಿಚಾರ. ಜೊತೆಗೆ ನಾವು ಇಂಥವ್ರನ್ನ ಗುರುತಿಸಲೇಬೇಕು, ಇಂಥವ್ರ ಬಗ್ಗೆ ಮಾತಾಡಲೇಬೇಕಾಗತ್ತೆ. ಯಾಕಂದ್ರೆ ಯಾರ್ಯಾರ ಬಗ್ಗೆಯೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇರ್ತೀವಿ. ಹೇಗೋ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದವ್ರನ್ನ ತಲೆ ಮೇಲೆ ಹೊತ್ಕೊಂಡು ನಾವೆಲ್ಲರೂ ಕೂಡ ಕುಣಿತಾ ಇರ್ತೀವಿ. ಅವನ ಸೆಲೆಬ್ರಿಟಿಗಳು ಅಂತ ಅಟ್ಟಕ್ಕೇರಿಸ್ತಾ ಇರ್ತೀವಿ. ನಮ್ಮ ಈ ವಾಹಿನಿಗಳು ಕೂಡ ಹಾಗೆ ಅಂಥವ್ರೆಲ್ಲರೂ ಕೂಡ ಕರ್ಸ್ಕೊಂಡು ಪ್ರೋಗ್ರಾಮ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂಥವ್ರಿಗೆಲ್ರಿಗೂ ಕೂಡ ವೇದಿಕೆ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದ್ರೆ ನಿಜವಾಗ್ಲೂ ವೇದಿಕೆ ಕೊಡಬೇಕಾಗಿದ್ದು ಅಥವಾ ನಿಜವಾಗ್ಲೂ ನಾವೆಲ್ಲರೂ ಕೂಡ ತಲೆ ಮೇಲೆ ಹೊತ್ತು ಕುಣಿಸಬೇಕಾಗಿದ್ದು ಇಂಥವರನ್ನ. ಬಂಧುಗಳೇ, ಇಂಥವರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ಲಿ ಎನ್ನುವಂತ ಆಶಯವನ್ನ ವ್ಯಕ್ತಪಡಿಸ್ತಾ ಈ ಸ್ಟೋರಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನನ್ಸ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಲ್ಲಿ